Hi guys, welcome back to the channel. ತುಂಬಾ ದಿನ ಆದ್ಮೇಲೆ ಯೂಟ್ಯೂಬ್ ಕಡೆ ಮುಖ ಮಾಡಿದೀನಿ ಅಂತ ನೋಡ್ತಿದ್ದೀರಾ. ಎಸ್, ತುಂಬಾ ದಿನ ಆದ್ಮೇಲೆ ಮತ್ತೆ ನಮ್ಮ ಒಂದು ಹೋಮ್ ಟೂರ್ನ ಮಾಡಬೇಕು ಅಂತ ಮತ್ತೆ ನಿಮ್ ಮುಂದೆ ಬಂದಿದೀವಿ. ಎಸ್, ಲಾಸ್ಟ್ ಟೈಮು ಹೊಸ್ದಾಗಿ ಎಂಟ್ರಿ ಆದಾಗ ಮಾಡಿದ್ದಲ್ವ ನಾವು, ಇನ್ನು ಏನು ಅರೇಂಜ್ಮೆಂಟ್ ಮಾಡಿರ್ಲಿಲ್ಲ, ಅವಾಗ ಮಾಡಿದ್ದು. ಇವಾಗ ಏತಕ್ಕೆ ಮಾಡ್ತಿದ್ದೀನಿ ಅಂತ ವಿಡಿಯೋ ಎಂಡಲ್ಲಿ ಹೇಳ್ತೀನಿ. ಸೊ ಬನ್ನಿ ನಮ್ಮ ಹೋಮ್ ಟೂರ್ನ ಪುಟ್ಟದಾಗಿ ಚಿಕ್ಕದಾಗಿ ಮುಗಿಸ್ಬಿಡೋಣ. ಎಂಟ್ರಿ ಆಗ್ತಿದ್ದಂಗೆ ಇಲ್ಲಿ ನಮ್ಗೊಂದು ಪುಟ್ಟದಾಗಿರೋ ಹಾಲ್ ಕೊಟ್ಟಿದ್ದಾರೆ. ಈಗ ಎಂಟ್ರಿ ಆಗುವಾಗ ಲೆಫ್ಟ್ ಸೈಡ್ಗೆ ಇಲ್ಲಿ ನಮ್ಮ ಟಿವಿ ಯೂನಿಟ್ ಕಾಣಿಸುತ್ತೆ. ಅಲ್ಲಿ ನಮ್ಮ ಹಳೆ ಲಾಗು ಕೂಡ ಹಳೆ ಮನೆ ಹೋಮ್ ಟೂರ್ ಕೂಡ ರನ್ ಆಗ್ತಿದೆ ನಮ್ಮ ಒಂದು ಟಿವಿನಲ್ಲಿ. ಸೊ ಇದು ನಮ್ಮ ಟಿವಿ ಯೂನಿಟ್. ಹೇಗಿದೆ ಕಮೆಂಟ್ ಮಾಡಿ. ಸೊ ಹಾಲಲ್ಲಿ 2 ಸೈಡು ವಿಂಡೋ ಕೊಟ್ಟಿದ್ದಾರೆ. ಸೊ ಇದು ಹಾಲು, ಕಂಪ್ಲೀಟ್ ಹಾಲು. ಈ ಕಡೆ ಬರ್ತಿದ್ದಂಗೆನೆ ನಮ್ಗೆ ಒಂದು ದೇವ್ರ ಮನೆ ಕೊಟ್ಟಿದ್ದಾರೆ. ಆಕ್ಚುಲಿ ಲಾಸ್ಟ್ ಮನೇಲಿ ದೇವ್ರ ಮನೆ ಇರ್ಲಿಲ್ಲ ಅಲ್ವಾ. ಸೊ ದೇವ್ರ ಮನೆ ಆದ ತಕ್ಷಣ ಇಲ್ಲಿ ಎಂಟ್ರಿ ಆಗ್ತಿದ್ದಂಗೆ ನಮ್ಮ ಅಡಿಗೆ ಮನೆ, ಕಿಚನ್ ಸಿಗುತ್ತೆ. ಸೊ ಇದೇ ನಮ್ಮ ಕಿಚನ್ನು. ಸ್ವಲ್ಪ ದೊಡ್ಡದಾಗೆ ಇದೆ, ಆದರೆ ಲಾಸ್ಟ್ ಮನೆ ಇತ್ತಲ್ಲ ಅದಕ್ಕಿಂತ ಸ್ವಲ್ಪ ಚಿಕ್ಕದಾಗಿದೆ. ಇಲ್ಲಿ ನೋಡ್ಬೋದು. ಇಲ್ಲೆಲ್ಲ ಹಂಗೇನೆ ಸಿಂಪಲ್ ಆಗಿ ಅರೇಂಜ್ ಮಾಡ್ಕೊಂಡಿದ್ದೀನಿ. ಆ ಕಡೆ ವಾಟರ್ ಫಿಲ್ಟ್ರು ಹಾಕ್ಕೊಂಡಿದ್ದೀವಿ ಆ ಕಡೆ ಸೈಡು. ಇನ್ನು ಈ ಕಡೆ ಎಲ್ಲ ಪಾತ್ರೆ ಸ್ಟ್ಯಾಂಡು ಆ ಥರ ಇಟ್ಕೊಂಡಿದ್ದೀವಿ. ಫ್ರಿಡ್ಜು ಅಷ್ಟೇ ಸಿಂಪಲ್ ಆಗಿ ಇದೆ. ಇದೆ, ಇಷ್ಟೇ ನಾವು ಅಡುಗೆ ಮನೆ. ಇನ್ನು ಈ ಕಡೆ ಬಂದರೆ ಆಲ್ರೆಡಿ ಅವರು ಕೊಟ್ಬಿಟ್ಟಿದ್ರು ಕನೆಕ್ಷನ್ನು ವಾಷಿಂಗ್ ಮಿಷಿನ್ಗೆ ಅಂತಾನೆ. ಸೊ ಅದಕ್ಕೆ ನಾವು ಇಲ್ಲೇ ಇಟ್ಕೊಂಡು. ಇನ್ನು ಇದು ವಾಶ್ರೂಮು. ನೆಕ್ಸ್ಟ್ ಇದು ನಮ್ಮ ಬೆಡ್ರೂಮು. ಬನ್ನಿ ಒಳಗಡೆ. ಸೊ ಇಷ್ಟೇನೆ, ಏನು ತುಂಬ ಎಲ್ಲ ಇಟ್ಟಿಲ್ಲ. ಸೊ ಸಿಂಪಲ್ ಆಗಿ ಇದೆ. ಒಂದು ಬೆಡ್ ಹಾಕೋಷ್ಟು ಜಾಗ ಇದೆ. ಅದು ಬಿಟ್ಟರೆ ಅದ್ರ ಪಕ್ಕ ಒಂದು ಟ್ರೆಡ್ಮಿಲ್ ಇಟ್ಕೊಂಡಿದ್ದೀವಿ. ಇಲ್ಲಿ ಅಟ್ಯಾಚ್ಡ್ ವಾಶ್ರೂಮ್ ಇದೆ. ಸೊ ಇಷ್ಟೇನೆ, ಇಲ್ಲಿ ಇನ್ನೇನು ಇಟ್ಟಿಲ್ಲ. ಕಬೋರ್ಡ್ಸ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಮೇಲ್ಗಡೆ ಎಲ್ಲ ಸ್ಪೇಸ್ ಇದೆ, ನಾವೇನಾದ್ರು ಎಕ್ಸ್ಟ್ರಾ ಲಗೇಜ್ಗಳು ಆ ಥರ ಎಲ್ಲ ಇಟ್ಕೊಳ್ಳೋಕ್ಕೆ. ನಮ್ಮ ಬೆಡ್ರೂಮ್ ಆಪೋಸಿಟೇನೆ ಇನ್ನೊಂದು ರೂಮ್ ಕೊಟ್ಟಿದ್ರು. ಸೊ ಅದನ್ನ ನಾವು ಸ್ಟುಡಿಯೋ ಮಾಡ್ಕೊಂಡಿದ್ದೀವಿ. ಬನ್ನಿ. ಸೊ ಈ ರೂಮ್ನ ನಾವು ಸ್ಟುಡಿಯೋ ಮಾಡ್ಕೊಂಡಿದ್ದೋ. ಇಲ್ಲೇನು ನಾವು ಲಾಸ್ಟ್ ಮನೇಲಿ ಅಂಟಿಸಿದ್ವಲ್ಲ ಆ ಥರ ಎಲ್ಲ ಏನು ಇಲ್ಲಿ ಸ್ಟಿಕ್ಕರ್ಸ್ ಎಲ್ಲ ಅಂಟಿಸಿಲ್ಲ. ಆಮೇಲೆ ಹೇಳ್ತೀನಿ ಏನಕ್ಕೆ ಅಂತ. ಸೊ ಸಿಂಪಲ್ ಆಗಿ ಇಲ್ಲಿ ಒಂದು ಯೂಟ್ಯೂಬ್ ಲೋಗೋ ಹಾಕೊಂಡಿದ್ದೀವಿ. ಸೊ ನಮ್ಮ ಟೇಬಲ್, PC ಟೇಬಲ್ ಏನಿದೆ ಅದನ್ನ ಇಲ್ಲ ಅರೇಂಜ್ ಮಾಡ್ಕೊಂಡಿದ್ದೋ. ಇನ್ನು ಈ ಕಡೆ ಸೈಡ್ ಎಲ್ಲ ಇವಾಗ ಜಸ್ಟ್ ಡಂಪ್ ಮಾಡಿರೋದು ನಾವು. ಏನಕ್ಕೆ ಅಂತ ಹೇಳ್ತೀನಿ. ಎಲ್ಲ ಲಗೇಜ್ ಎಲ್ಲ ಇಲ್ಲಿ ಇಟ್ಟಿದ್ದೀವಿ. ಇಲ್ಲೂ ಅಷ್ಟೇ ಕಬೋರ್ಡ್ಸ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ, ಎಕ್ಸ್ಟ್ರಾ ಥಿಂಗ್ಸ್ ಎಲ್ಲ ನಾವು ಇಟ್ಕೊಳಕ್ಕೆ ಅಂತ ಹೇಳಿ. ಸೊ ಇಷ್ಟೇನೆ ಈ ಒಂದು ರೂಮು. ಸೊ ಇಷ್ಟು ನಮ್ಮ ಹೋಮ್ ಟೂರು. ಸಿಕ್ಕಾಪಟ್ಟೆ ಕ್ವಿಕ್ ಆಗಿ ಮಾಡ್ಬಿಟ್ಟು. ಏನಕ್ಕೆ ಅಂದರೆ ಈ ಮನೆ ನಾವು ಖಾಲಿ ಮಾಡ್ತಿದ್ದೀವಿ, ನೆಕ್ಸ್ಟ್ ಬೇರೆ ಮನೆಗೆ ಹೋಗ್ತಿದ್ದೀವಿ. ಸೊ ಒಂದು ಕಾರಣದಿಂದ ನಾವು ಇಲ್ಲಿ, ಅಂದರೆ ನನ್ನ ಹಸ್ಬೆಂಡ್ಗೆ ಬೇರೆ ಕಡೆ ಕೆಲಸ ಆಯಿತು. ಸೊ ಅದರಿಂದ ಖಾಲಿ ಮಾಡ್ತಿದ್ದೀವಿ ಅಷ್ಟೇ, ಇನ್ನೇನು ಪ್ರಾಬ್ಲಮ್ ಇಲ್ಲ. ಇಲ್ಲಿ ತುಂಬ ಚೆನ್ನಾಗಿತ್ತು, ಸ್ಪೇಷಿಯಸ್ ಆಗು ಇತ್ತು, ಇಬ್ರಿಗೆ ಮಸ್ತು ಇದು. ಆ್ಯಂಡ್ ಈಗ ಆಲ್ರೆಡಿ ಒಂದು ಮನೆ ನೋಡಿದ್ದೀವಿ. ಇಷ್ಟು ಸ್ಪೇಷಿಯಸ್ ಆಗಿಲ್ಲ, ಸ್ವಲ್ಪ ಚಿಕ್ಕದಾಗಿದೆ. ನೆಕ್ಸ್ಟು ಆ ಮನೇನು ತೋರಿಸ್ತೀವಿ. ನೆಕ್ಸ್ಟು ಅಲ್ಲಿ ಯಾವ ಥರ ನಾವು ಅರೇಂಜ್ ಮಾಡ್ತೀವಿ ಅದನ್ನೆಲ್ಲ ಡೀಟೇಲಾಗಿ ತೋರಿಸ್ತೀನಿ. ಇಲ್ಲ ಅದಕ್ಕೆ ಸುಮ್ಮನೆ ಕ್ವಿಕ್ಕಾಗಿ ನಮಗೂ ಒಂದು ಮೆಮೊರಿ ಆಗಿ ಇರುತ್ತೆ ಆ್ಯಂಡ್ ನಿಮಗೂ ತೋರಿಸ್ದಂಗೆ ಆಗುತ್ತೆ ಅಂದ್ಬಿಟ್ಟು ಅಷ್ಟೇ ಮಾಡಿದ್ದು, ಇನ್ನೇನು ಇಲ್ಲ. ನಾವು ಎಲ್ಲ ಲಗೇಜ್ ಎಲ್ಲ ಅಲ್ಲೆಲ್ಲ ಡಂಪ್ ಮಾಡಿದ್ವಲ್ಲ, ಸೊ ಪ್ಯಾಕಿಂಗ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು ಆಲ್ರೆಡಿ. ಮಾಡ್ಕೊಬಿಡೋಣ ಒಂದು ವಿಡಿಯೋ ಅಂತ ಮಾಡಿದ್ದು, ಏನೂ ಅರೇಂಜ್ ಮಾಡಿಲ್ಲ. ಹೆಂಗಿತ್ತು ಹಂಗೇನೆ ನಿಮಗೆ ತೋರಿಸಿದ್ದೀವಿ.
ನಮ್ಮ ಮನೆ ಹೆಂಗ್ ಅನ್ನಿಸ್ತು ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಇದಕ್ಕೆ ಚೆನ್ನಾಗಿ ರೆಸ್ಪಾನ್ಸ್ ಬಂದರೆ ಡೈಲಿ ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೋತಿದ್ದೀನಿ. ನೋಡೋಣ. ಆದರೆ ಇನ್ಸ್ಟಾಗ್ರಾಮಲ್ಲಂತೂ ಡೈಲಿ ಬರ್ತಿರುತ್ತೆ, ನೋಡಿ ಮಿಸ್ ಮಾಡ್ದೇನೆ. ಎಸ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್.